ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ನೀವು ಆಡಿದ ತಮಾಷೆ ಮಾತು ಪತಿ ಪತ್ನಿಯರಲ್ಲಿ ವಿರಸ ಉಂಟು ಮಾಡುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವ್ರಿಗೆ ಇವತ್ತಿರುವಂಥ ಜಾತಕ ಫಲದಲ್ಲಿ ಏನು ಹೇಳ್ತಾ ಇದೆ, ಸಾಮಾನ್ಯವಾಗಿ ಒಂದು ಪತಿ ಪತ್ನಿಯರು, ಒಂದು ಗಂಡ ಹೆಂಡತಿ ಅಂದರೆ ಒಂದು ಒಂದು ಸ್ವಲ್ಪ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಏನಾದರೂ ಈಗ ಜೋಕ್ಸ್ ಮಾಡುವಂಥದ್ದು ಇದೆಲ್ಲ ಇರುತ್ತೆ. ಈ ತಮಾಷೆ ಮಾತುಗಳನ್ನಾಡುವಂಥದ್ದು ಕೆಲವೊಂದು ವಿಚಾರದಲ್ಲಿ ನೋಡ್ತಾ ಇರ್ತೀವಿ ನೋಡಿ. ನಮಗೆಲ್ಲ ಎಷ್ಟೋ ಜನ ಅನುಭವಿಸಿರ್ತಾರೆ. ತಮಾಷೆ ಹೇಳ್ತಾರಲ್ವ, ಈಗ ಆಡು ಭಾಷೆಯಲ್ಲಿ ಹೇಳ್ತಾರೆ, ತಮಾಷೆ ಮಾಡೋಕ್ಕೋಗಿ ಅಮಾಸೆ ಆಯಿತು ಅಂತ. ಯಾಕೆಂದರೆ ಆ ರೀತಿ ಕೆಲವೊಂದು ಸನ್ನಿವೇಶವನ್ನು ಇದನ್ನು ನೀವು ಎದುರು ನೋಡಬೇಕು ಅಂತ. ಯಾಕಂದರೆ ಕೆಲವೊಬ್ಬರು ಮನಸ್ಸಲ್ಲಿ ಏನೂ ಇರಲ್ಲ, ಏನೋ ಮಾತಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಅಪ್ಪಿತಪ್ಪಿ ಮಾತಾಡುವಂಥದ್ದು, ಅಥವಾ ಏನಾದರೂ ಅವ್ರಿಗೆ ಇಷ್ಟ ಇಲ್ಲದಂಥ, ಈಗ ಯಾರೋ ಒಂದು ಗಂಡ ಹೆಂಡತಿ ಜೊತೆಲಿ ಇರ್ತೀರ, ನಿಮ್ಮ ಗಂಡನಿಗಾಗಲಿ ಅಥವಾ ಹೆಂಡತಿಗಾಗಲಿ ಇಷ್ಟ ಇಲ್ಲದ ಮಾತುಗಳಾಡುವಂಥದ್ದು, ಅದರಿಂದ ವಿರಸಗಳು ಉಂಟಾಗುವಂಥದ್ದು. ಸುಮ್ಮನೆ ತುಂಬ ಚೆನ್ನಾಗಿರ್ತಾರೆ, ಚೆನ್ನಾಗೇ ಮಾತಾಡ್ತಾರೆ, ಇದ್ದಕ್ಕಿದ್ದಂಗೆ ಕೋಪ ಆಗಿಬಿಡುತ್ತೆ. ಈ ರೀತಿಯೆಲ್ಲ ಸನ್ನಿವೇಶವನ್ನು ಇದನ್ನು ಕರ್ಕಾಟಕ ರಾಶಿಯವರು ಎದುರಿಸಲೇಬೇಕಾಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸುವುದು ಸೂಕ್ತ ಅಂತ. ಇನ್ನು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲಿದ್ದೀರಿ ಕೂಡ ನೋಡಿ, ಯಾವಾಗ ಸುಮ್ಮನೆ ದೇವಸ್ಥಾನಗಳಿಗೆ ಹೋಗಿ ರಜಾಗಳು ದಿನಗಳು ಇರೋದ್ರಿಂದ ಯಾವುದಾದ್ರೂ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು, ನಿಮ್ಮ ಕುಲದೇವತೆಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ನಿಮ್ಮ ಗ್ರಾಮ ದೇವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಎಲ್ಲಾದರೂ ಹೋಗಿ ದೇವಸ್ಥಾನಗಳಿಗೆ ಭೇಟಿ ಮಾಡಿದಾಗ ನಿಮಗೆ ಏನಾಗುತ್ತೆ, ಅಭಿವೃದ್ಧಿ ಆಗುವಂಥದ್ದು. ಮಾನಸಿಕವಾಗಿ ಕೂಡ ನೀವು ಸದೃಢರಾಗ್ತೀರಾ, ಸಬಲರಾಗ್ತೀರಾ ಅಂತ ಹೇಳ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ.